ನಮ್ದು ಐತಿಹಾಸಿಕ ಜಿಲ್ಲೆಗೆ ಇವತ್ತಿನವರೆಗೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ, ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. 20 ವರ್ಷ ಆಯಿತು. ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಇರುವಂತಹ ಎಲ್ಲಾ ಸಂಘಟನೆಗಳವರು ಹಲವಾರು ಬಾರಿ ಪ್ರತಿಭಟನೆ ಕೊಟ್ಟಿದ್ದಾರೆ, ಮನೆ ಪತ್ರ ಕೊಟ್ಟಿದ್ದಾರೆ. ಆದರೂ ಕೂಡ ನೀವು ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡೋದಾಗ್ತಾ ಇಲ್ಲ? ಯಾಕೆ ಪ್ರೈವೇಟ್ ಬಗ್ಗೆ ಮಾತಾಡ್ತಾ ಇದ್ರಿ? ಯಾಕೆ ಸೆಕ್ಟರ್ನಲ್ಲಿ ಮಾತಾಡ್ತಾ ಇದ್ರಿ? ಪ್ರೈವೇಟ್ ಯಾರಿಗೂ ಹೆಲ್ಪ್ ಆಗ್ತದೆ? ಈ ಜಿಲ್ಲೆಯ ಬಡವರು ರೈತ ಮಕ್ಕಳಿಗೆ ಉಪಯೋಗ ಆಗ್ತದ? ಇಲ್ಲ. ನಾಳೆ ಪೇಷಂಟ್ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್, ಅವ್ರಿಗೇನಾದ್ರು ಉಪಯೋಗ ಆಗ್ತದ? ಈಗಾಗಲೇ ನೀವು ಚಾರ್ಜ್ ಮಾಡ್ತಾ ಇದ್ರಿ. ಇನ್ನು ಮುಂದೆ ಪ್ರೈವೇಟ್ ಮಾಡಿದ್ರೆ ಪ್ರತಿಯೊಂದಕ್ಕೂ ನೀವು ಚಾರ್ಜ್ ಮಾಡ್ತೀರಿ. ಬಡವರು ಎಲ್ಲಿ ಹೋಗಬೇಕು? ಸಣ್ಣ ಕಾಯಿಲೆ ಬಂದ್ರೆ 2-3 ಸಾವಿರ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಇವಾಗ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಬಡವರು, ಕೂಲಿಕಾರರು, ರೈತರು ಅವರು ಇನ್ನೆಲ್ಲಿ ಆಸರೆ ಇಲ್ಲ ಅಂದಾಗ ಕೊನೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಬೇರೆ ಜೀವ ಉಳಿಸ್ಕೊಳ್ಬೇಕಂತ ಒಂದು ಕಷ್ಟದಲ್ಲಿದ್ದಾಗ ಅವ್ರು ಒಂದೇ ಒಂದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ. ಆ ಸರ್ಕಾರಿ ಆಸ್ಪತ್ರೆ ನೀವು ಖಾಸಗೀಕರಣ ಮಾಡಿದ್ರೆ, ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ನೀವು ಪ್ರಾರಂಭ ಮಾಡಿದ್ರೆ ಇಡೀ ಜಿಲ್ಲೆಯ ಜನತೆ ಸಂಪೂರ್ಣ ನೀವು ದ್ರೋಹ ಬರದಂತ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಯಾವುದೇ ವಿವಾದಗಳಾಗನೆ ನಮ್ಮ ಸಮಿತಿಯಿಂದ ನಾವು ಕಡಖಂಡಿತವಾಗಿ ಇವತ್ತು ನಾವು ಇದನ್ನ ಹೇಳ್ತಾ ಇದ್ದೀವಿ. ಅದಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ, ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ಈ ದಿಶೆಯಲ್ಲಿ ವಿಚಾರ ಮಾಡಬೇಕು. ಯಾರೋ ಒತ್ತಡಕ್ಕೋಸ್ಕರ ಖಾಸಗಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ನಡೆಸುತ್ತೆ ಆದ್ರೆ ಜಿಲ್ಲೆಯಾದ್ಯಂತ ಉಗ್ರವಾದಂತಹ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಹೇಳಿ